ವಾಕಿಂಗ್ ಹೊರಟಿಯಪ್ಪ? ಒಂದ್ ನಿಮಿಷ. ಆ ಶಕ್ತಿ ನೀನ್ ಯಾವಾಗ್ಲೂ ಕಾಪಾಡ್ಲಿ. ನೋಡ್ದ ಇವತ್ತು ಎಷ್ಟು ಶಾಂತವಾಗಿದೆಯಾ ನೀನು. ನೀನ್ ಹೀಗೆ ಇದ್ರೆ ನಿನ್ನ ಮನಸ್ಸು ತಿಳಿಯಾಗಿರುತ್ತೆ. ಸುತ್ತ ಒಳ್ಳೆದಿದ್ರೆ ಒಳ್ಳೆ ಯೋಚನೆಗಳು ಬರುತ್ತೆ. ಆದ್ರೆ ಎಲ್ರೂ ಒಳ್ಳೆಯರಾಗೆ ಇರ್ತಾರಪ್ಪ. ನಾವು ನೋಡೋ ದೃಷ್ಟಿ ಬದಲಾಯಿಸ್ಕೋಬೇಕು ಅಷ್ಟೇನೆ. ನರಸಿಂಹ, ವಾಕಿಂಗ್ ಹೊರಟಿದ್ಯಲ್ಲ, ನಿನ್ ಜೊತೆಲಿ ನಾನು ಬರ್ಲಾ? ಬನ್ನಿ. ಈಗ ಕೋರ್ಟ್ ಹೇಳಿದೆ ಅಂತ 1 ತಿಂಗಳು ಸಾವಿತ್ರಿ ಮನೇಲೇ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಯಾ ಅಲ್ವಾ? ಹಾಗೇನೆ ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಇನ್ನೂ 1-2 ತಿಂಗಳು ಸಾವಿತ್ರಿ ಮನೇಲೇ ಇರ್ಲಿ ಅಂತ ಹೇಳ್ಬೇಡತ್ತೆ. ಹಾಗಲ್ಲಪ್ಪ, ಈ ಉಳಿದಿರೋ ದಿವಸಗಳಲ್ಲಿ ನಡಿಬೇಕ. ಏನು? 6 ದಿವಸ ಸಾವಿತ್ರಿಯಿಂದ ದೂರ ಹೋಗ್ಬೇಡ. ದೂರ ಹೋಗ್ಬೇಡ ಅಂದ್ರೆ? ಅಂದ್ರೆ ಅವಳ ಪಕ್ಕದಲ್ಲೇ ಕೂತ್ಕೋ, ಅವಳ ಜೊತೆಲಿ ಮಾತಾಡು ಅಂತ ಹೇಳ್ತಿಲ್ಲ ನಾನು. ಸಾವಿತ್ರಿ ಇದ್ದಾಳೆ ಮನೇಲಿ, ನಾ ಇದ್ಬಿಡು. ಇದೀನಲ್ಲ ಅತ್ತೆ, ಉಸಿರು ಕೊಟ್ಟೋ ಪರಿಸ್ಥಿತಿ ಇದ್ರು ಇದೀನಲ್ಲ. ಹಾಗಲ್ಲಪ್ಪ, ಎಲ್ಲೂ ಹೋಗದೆ ನೀನು 6 ದಿವಸ ಮನೆಯಲ್ಲೇ ಇದ್ಬಿಡ್ಬೇಕು. ಅತ್ತೆ, ಇದ್ಯಾಕೋ ಅತಿ ಆಯ್ತು ಅಂತ ಅನಿಸ್ತಾ ಇಲ್ಲ. ನರಸಿಂಹನ ಆಯುಸ್ಸು ಮುಗೀತು. ಇನ್ನು 6 ದಿನ ಅಂದ್ರೆ ಶುಕ್ರವಾರ ಅವನು ನೆಗೆದು ಬೀಳ್ತಾನೆ. ಏನ್ ಪ್ಲಾಟ್? ಗ್ರೆನೇಡ್, ಬಾಂಬಾ, ಲಾಂಗು, ಮಚ್ಚು, ರಿವಾಲ್ವಾರು ಯಾವುದು ಕೆಲ್ಸಕ್ಕೆ ಬರೋಲ್ಲ. ಮಿಸ್ ಇಲ್ದೆ ಉಡಾಯಿಸೋದು ಆ ಒಂದೇ. ಆದ್ರೆ ನನಗೆ ಆಪರೇಟ್ ಮಾಡಕ್ ಬರಲ್ಲ. ನೀನ್ ಮಾಡಬೇಡ, ಫಿಕ್ಸ್ ಮಾಡು ಸಾಕು. ಎಲ್ಲಿ? ನರಸಿಂಹನಲ್ಲಿ. ಡಿಟೆಕ್ಟರ್ ಇದೆ ಅವನ ಕಾರ್ಗೆ. ಡಿಆಕ್ಟಿವೇಟ್ ಮಾಡಿಸ್ತೀನಿ. ಒಂದಿನ ಶುಕ್ರವಾರ ಪಕ್ಷದ ವರಿಷ್ಠರ ಜೊತೆ ಗೌಪ್ಯ ಸಭೆ ಇದೆ. ಅಲ್ಲಿ ಹೆಚ್ಚು ಜನರಿಗೆ ಅವಕಾಶ ಇಲ್ಲ. ನಿನ್ನ ನಟನೆ ಬಗ್ಗೆ ನನಗೆ ನಂಬಿಕೆ ಇದೆ. ಅವನ ಮನೆಗೆ ಹೋಗು, ಕಾಲಿಗೆ ಗೋಳಾಡು, ನೀನೇ ದೈವ ಆಗು, ಕ್ಷಮಿಸ್ಬಿಡ್ತಾನೆ. ಆಮೇಲೆ ಕಾರ್ನಲ್ಲಿ ಬಾಂಬ್ ಫಿಕ್ಸ್ ಮಾಡಿ ಸೀದಾ ತಿರುಪತಿಗೆ ಹೋಗು. ಭಗವಂತನೂ ಕ್ಷಮೆ ಕೀಳು, ಹುಂಡಿಗೆ ದುಡ್ಡಾಕು, ಭಗವಂತನೂ ಕ್ಷಮಿಸ್ತಾನೆ. ಇದೆಲ್ಲ ಆಗಿದ್ದು ನನ್ನಿಂದಾನೆ. ಕಡಿಕು ಗೊತ್ತಾಯ್ತಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂದ್ರು ಒಂದಯ್ಯ, ಒಂದಯ್ಯ. ಸರಿ ಹೋಯ್ತದೆ ಅಂದ್ರೆ ನನ್ನ ಜೀವನೇ ಕೊಟ್ಟೇನು. ಸರಿ ಹೋಯ್ತದೆ ಅಂತ ನಿಂಗೆ ಅನ್ಸ್ತದ? ಕೋರ್ಟ್ ಕೊಟ್ಟಿರೋ ತಿಂಗಳಾಗೆ ಇನ್ ಸ್ವಲ್ಪ ದಿನ ಬಾಕಿ ಉಳ್ದದೆ. 8 ದಿನ ನಡೀದೇ ಇದ್ದಿದ್ದು ಈಗ ನಡೀತದ ಅಂತ. ಪವಾಡ ನಡಿಬೇಕಾದ್ರೆ ಒಂದೇ ವರ್ಷ ಕ್ಷಣ ಸಾಕು. ನಡಿಬೇಕಲ್ಲ, ಈ ವರ್ಷ ಎಲ್ಲ ಕೆಟ್ಟಕುದೆ. ಆದ್ರೂ ಪೂಜೆ ನಿಲ್ಬಾರ್ದಂತೆ. ಅದ್ ಹೇಳ್ಬೇಕು ಅಂತಾನೆ ಪೂಜಾರಪ್ಪ ಅಳಿ ಅಂದ್ರೆ ಫೋನ್ ಮಾಡಿದ್ರಂತೆ. ಬೋದ್ ಫೋನ್ ಇಟ್ರಂತ? ಯಾಕೋ ಸರಿಯಾಗಿ ಮಾತಾಡಿಲ್ವಂತೆ. ಖುದ್ದಾಗಿ ಹೋಗಿ ನಾನೇ ಹೇಳ್ ಬರ್ಬೇಕು ಅಂತಿದ್ದೆ, ನಂಗೆ ಬಿಡ್ವಿಲ್ಲ. ಹೆಂಗೋ ನಿಂಗೆ ಅಳಿ ಅಂದ್ರು, ನೀನೇ ಹೋಗಿ ಆಯ್ತದ ಅಂದ್ರು. ನನ್ಗಿನ್ನ 6 ದಿನ ಇದೆ, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಇನ್ನೇನಾಗುತ್ತೆ, ನಿನ್ನಿಂದ ನನಗೆ ಬಿಡುಗಾಗುತ್ತೆ. ಹಾಗೆ ಆಗ್ಲಿ, ನಾನ್ ಮುಂದಿನ ಯೋಚಿಸಲ್ಲ. ಈಗ ಇವತ್ತು ನಾನಿಲ್ಲಿರಕ್ ನೀವು ಅವಕಾಶ ಇರಲ್ಲ, ಅದ್ ಸಾಕು. ಏನಮ್ಮವರು ಬಹಳ ಖುಷಿಲಿದ್ದೀರಾ? ಪಾಪ, ಇನ್ನೆಷ್ಟು ದಿನ ಅಂತ ಇರ್ತೀಯ ಹೇಳು? ದೀಪ ಆರಕ್ಕಿಂತ ಮುಂಚೆ ಜೋರಾಗಿ ಉರಿಯತ್ತಂತೆ. ಅದೇ ಥರ ನಿನ್ ಖುಷಿನೂ. ಜಾಸ್ತಿ ಎಗರಾಡ್ಬೇಡ. ನನ್ನ ಹಣೆಬರಹದಲ್ಲಿ ಹಾಗೆ ಬರ್ದಿದ್ರೆ ಆಗ್ಲಿ. ನಾನ್ ಮಾಡಿರೋ ಒಳ್ಳೆ ಕೆಲಸ ನನ್ನನ್ನು ಕಾಯತ್ತೆ. ಕೆಡಕ್ ಮಾಡೋರ್ಗೆ ಎಷ್ಟೆಲ್ಲ ಸೋತ್ರೂ ಬುದ್ಧಿ ಬರಲ್ಲ. ಓಹೋ, ನನಗೆ ಟಾಂಟ? ಈ ಹಿಂದೆ ನನ್ನ ಸೋಲುಗಳು ನಿನಗೆ ಸದರ ಆಗಿರ್ಬೋದು, ಆದ್ರೆ ಈ ಸರ್ತಿ ನಾನು ಒಬ್ಳೇ ಇಲ್ಲ, ನನ್ನ ಜೊತೆ ಅಮೃತ ಇದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ನರಸಿಂಹರಾವ್ ಇದ್ದಾರೆ. ನಿನ್ನ ದೇವರಿಗೆ ನೀನ್ ಬೇಡವಾದ ಪ್ರಸಾದ ಅಂದಮೇಲೆ ಹೇಗೆ ಅಲ್ವಾ? ಸಾವಿತ್ರಿ